ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ತುಂಬ ದಿನಗಳಾದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ಲಾಸ್ಟು ನಂದು ಆ್ಯನಿವರ್ಸರಿ ವಿಡಿಯೋನೇ ಲಾಸ್ಟ್ ಅನಿಸುತ್ತೆ. ಸೊ ಇವಾಗ ನಾನು ಏನಪ್ಪ ಹೇಳೋಕ್ಕೆ ಬರ್ತಿದ್ದೀನಿ ಅಂದರೆ, ನಮ್ಮ ಕಾಲೇಜಲ್ಲಿ ಅಡ್ಮಿಷನ್ನು ಓಪನ್ ಆಗಿದೆ. ಓಪನ್ ಮೀನ್ಸ್ ಆಗಲೇ ಆಗಿದೆ. ಬಟ್ ಇವಾಗ SSLC ರಿಪೀಟ್ ಎಕ್ಸಾಮ್ ಯಾರೆಲ್ಲ ಬರ್ತಿದ್ದೀರಾ ಅವರಿಗೆ ಇದೊಂದು ಅವಕಾಶ ಅಂತಲೇ ಹೇಳ್ಬೋದು. ಸಮ್ ಸೀಟ್ಸ್ ಇದೆ. ಸೊ ಯಾರೆಲ್ಲ ಅಡ್ಮಿಷನ್ ಆಗೋಕ್ಕೆ ಇಷ್ಟಪಡ್ತೀರಾ ದಯವಿಟ್ಟು ಬನ್ನಿ. ನಮ್ಮ ಕಾಲೇಜಲ್ಲಿ ಸೀಟ್ಸ್ ಇದೆ, ಡಿಪ್ಲೊಮೊ ಕಾಲೇಜಲ್ಲಿ. ಫ್ರೆಂಡ್ಸ್, ಮತ್ತು ಇನ್ನೊಂದು ಹೇಳ್ತೀನಿ ಕೇಳಿ. ಈಗ SLC ಫೇಲ್ ಆದ ತಕ್ಷಣ ಲೈಫೇ ಮುಗ್ದೋಯ್ತು ಅಂತ ದಯವಿಟ್ಟು ಯಾರೂ ಅಂದ್ಕೋಬೇಡಿ. ಇನ್ನೇನು ಕಾಲೇಜ್ ಶುರುವಾಗಿದೆ, ನಾವೆಲ್ಲೋಗೋದು ಏನು ಅಂತ. ಈಗ ಆಲ್ರೆಡಿ PUC ಜೂನಿಂದನೇ ಶುರುವಾಗಿ ಆಲ್ಮೋಸ್ಟು ಸಮ್ 10-20% ಅಷ್ಟು ಸಿಲೆಬಸ್ ಕವರೇಜ್ ಆಗಿರುತ್ತೆ. ಬಟ್ ನಮ್ಮ ಡಿಪ್ಲೊಮೊದಲ್ಲಿ ನಿಮಗೆ ಜುಲೈ ಫಸ್ಟ್ ವೀಕಿಂದ ಸ್ಟಾರ್ಟಿಂಗ್ 15 ಡೇಸ್ ಇಂಡಕ್ಷನ್ ಪ್ರೋಗ್ರಾಮ್ ಇರುತ್ತೆ. ಆಫ್ಟರ್ ದಟ್ಟು ಅಷ್ಟರಲ್ಲಿ ನಿಮ್ಮ ರಿಸಲ್ಟ್ ಕೂಡ ಬರುತ್ತೆ. ಸೊ ಹಾಗಾಗಿ ಬನ್ನಿ. ಈಗ SLC ಫೇಲ್ ಆದ ತಕ್ಷಣ ಲೈಫ್ ಮುಗ್ದೋಗಲ್ಲ. ಪಾಸ್ ಮಾಡಿ ಮತ್ತೆ ಚೆನ್ನಾಗಿ ಓದಿರೋರು ಇದ್ದಾರೆ. ಸೊ ನೀವು ಕೂಡ ಬನ್ನಿ. ನಮ್ಮ ಕಾಲೇಜಲ್ಲಿ ಇನ್ನೂ ಸೀಟ್ಸ್ಗಳಿದೆ. ಸೊ ಫ್ಯಾಕಲ್ಟೀಸ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಪ್ರಿನ್ಸೀಸ್ ಆಗಿರ್ಬೋದು, HOD ಆಗಿರ್ಬೋದು, ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಅದರಲ್ಲೂ ನಮ್ಮ ಪ್ರಿನ್ಸಿ ಅಂತೂ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಬನ್ನಿ, ನಿಮಗೆ ಯಾವ ಬ್ರ್ಯಾಂಚ್ ಇಷ್ಟ ಆಗುತ್ತೋ ಆ ಬ್ರ್ಯಾಂಚಲ್ಲಿ ಓದ್ಬೋದು. ಫೀಸ್ ಕೂಡ ಹಾಗೆ. ಈಗ LKG UKG ಮಕ್ಳಿಗೇನೆ ಎಷ್ಟೊಂದು ಫೀಸ್ ತೊಗೊಳ್ತಾರೆ. ಬಟ್ ನಮ್ಮ ಕಾಲೇಜಲ್ಲಿ ಅಫೋರ್ಡಬಲ್ ಫೀಸ್ ಇದೆ. ಮತ್ತು ಸಮ್ ಎಕ್ಸ್ಟ್ರಾ ಕೋರ್ಸಸ್ ಕೂಡ ಕೊಡ್ತಾರೆ. ಡಿಪ್ಲೊಮೊ ಅಂದರೆ ಟೆಕ್ನಿಕಲ್ ಎಜುಕೇಷನ್ ಮುಗಿಸಿ ನಾವು ಆಚೆ ಹೋಗಿ ಲೈಫ್ನ ಸರ್ವೈವ್ ಮಾಡೋದಕ್ಕೆ ಏನೆಲ್ಲ ವ್ಯಾಲಿಟೀಸ್ ಬೇಕು ಅದನ್ನೆಲ್ಲ ಇಲ್ಲೇ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ನಾವು ಕೂಡ ಇದೇ ಕಾಲೇಜಲ್ಲಿ ಡಿಪ್ಲೊಮೊ ಮಾಡಿದ್ದು. ಬಟ್ ನಾವು ಓದಿದ್ಕಿಂತ ಇವಾಗ ಇನ್ನೂ ಬೆಟರ್ ಆಗಿದೆ ಇಲ್ಲಿ ಎಜುಕೇಷನ್ನು. ಮತ್ತು ಫ್ರೆಂಡ್ಸ್, ಇನ್ನೊಂದು C20 ಸಿಲೆಬಸ್ ಆಗಿರೋದ್ರಿಂದ ಯಾರೆಲ್ಲ ಓದೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋರಿಗೆ C20 ಸಿಲೆಬಸ್ಸು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಎಜುಕೇಷನ್ ಸಿಸ್ಟಮ್ ಇದು C20 ಸಿಲೆಬಸ್ಸು. ಸೊ ಬನ್ನಿ, ಅಡ್ಮಿಟ್ ಆಗಿ. ಇನ್ನೇನು ರಿಸಲ್ಟ್ ಬರ್ಬೋದು. SSLC ಎಕ್ಸಾಮ್ಸ್ ಎಲ್ಲ ಸೆಕೆಂಡ್ ಎಕ್ಸಾಮ್ಸ್ ಎಲ್ಲ ಮುಗ್ದಿದೆ. ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲೆಲ್ಲ ರಿಸಲ್ಟ್ ಬರ್ಬೋದು ಅನ್ಕೋತೀನಿ. ಸೊ ಆದಷ್ಟು ಬನ್ನಿ, ಬೇಗ ಬೇಗ ಬಂದು ಅಡ್ಮಿಷನ್ ಆಗಿ ಅಂತ ಹೇಳ್ತಾ, ನಮ್ಮ ಕಾಲೇಜಲ್ಲಿ ಪ್ರತಿ ಒಂದು ಫ್ಯಾಕಲ್ಟಿ ಆಗಿರ್ಬೋದು, ಟೀಚಿಂಗ್ ಸ್ಟಾಫ್ ಆಗಿರ್ಬೋದು, ನಾನ್ ಟೀಚಿಂಗ್ ಸ್ಟಾಫ್ ಆಗಿರ್ಬೋದು, ಪ್ರಿನ್ಸಿ ಆಗಿರ್ಬೋದು, ಆಲ್ HODs ಆಗಿರ್ಬೋದು, ಎಲ್ಲರೂ ಕೂಡ ವೆರಿ 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 ಸಪೋರ್ಟಿವ್. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಬನ್ನಿ, ನಮ್ಮ ಕಾಲೇಜಲ್ಲಿ ಸೀಟ್ ಇದೆ. ಯಾರೆಲ್ಲ ಈಗ ಈ ಕಾಲೇಜ್ ಏನಪ್ಪ ಅಂದರೆ ರೂರಲ್ ಬ್ಯಾಕ್ಗ್ರೌಂಡಿಂದ ಬರೋ ಮಕ್ಕಳಿಗೆ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಟೀಚಿಂಗ್ ವೈಸ್ ಆಗಿರ್ಬೋದು, ಸಪೋರ್ಟಿವ್ ಆಗಿರ್ಬೋದು, ಇಲ್ಲಿ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ. ಸೊ ನೀವು ಕೂಡ ಬನ್ನಿ, ಅಡ್ಮಿಷನ್ ಆಗಿ ನಮ್ಮ ಕಾಲೇಜಲ್ಲಿ. ನೆಕ್ಸ್ಟ್ ನೀವೇ ಹೇಳ್ತೀರಾ, ನಿಮ್ಮ ಜೂನಿಯರ್ಸ್ಗೆ ನೀವೇ ಕೂಡ ಗೈಡ್ ಮಾಡ್ತೀರಾ ಬನ್ನಿ ನಮ್ಮ ಕಾಲೇಜ್ಗೆ ಅಂತ. ಅಷ್ಟು ಚೆನ್ನಾಗಿದೆ ಇಲ್ಲಿ ಟೀಚಿಂಗ್ ಕೂಡ. ಸೊ ಇಷ್ಟನ್ನು ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಫ್ರೆಂಡ್ಸ್, ಮತ್ತೊಮ್ಮೆ ಸಾರಿ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನನಗೆ ಸ್ವಲ್ಪ ಬರ್ಡನ್ ಆಗ್ತಾಯಿದೆ. ಮೊನ್ನೆ ಮಕ್ಕಳು, ಈ ಕಡೆ ಕೆಲಸ, ಬಟ್ ಸಮ್ ಅದರ್ ವರ್ಕ್ಸ್ ಕೂಡ ಇರುತ್ತೆ. ಸೊ ಎಲ್ಲವೂ ಮ್ಯಾನೇಜ್ ಮಾಡೋದಕ್ಕೆ. ಸೊ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಇನ್ಫಾರ್ಮೇಷನ್ ವೀಡಿಯೋ ಇದೆ, ಅದಂತೂ ಖಂಡಿತ ಶೇರ್ ಮಾಡ್ತೀನಿ. ಈಗ 1ನೇ ತಾರೀಕಿಂದ ನಮ್ಮ ಕಾಲೇಜಲ್ಲಿ ಇಂಡಕ್ಷನ್ ಪ್ರೋಗ್ರಾಮ್ ಶುರುವಾಗ್ತಿದೆ ಫಸ್ಟ್ ಇಯರ್ ಮಕ್ಕಳಿಗೆ. ಸೊ ಇಂಡಸ್ಟ್ರಿಯಲ್ ಟ್ರಿಪ್ ಕೂಡ ಇರುತ್ತೆ. ಸೊ ಟೆಕ್ನಿಕಲ್ ಎಜುಕೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬಟ್ ಇವಾಗಿನ ಡಿಪ್ಲೊಮೊ ಅಂತೂ ಈಸಿಯಾಗಿ ಮಾಡ್ಕೋಬಹುದು. ಸೊ ಹಾಗಾಗಿ ಹೇಳ್ತಿದ್ದೀನಿ ಅಪ್ಪ. ಮತ್ತು ಇನ್ನೊಂದು ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ, ಯಾರೆಲ್ಲ ನಾನು BE ಮಾಡಲೇಬೇಕು ಅಂತ ಇದ್ದೀರೋ ಅವರು ದಯವಿಟ್ಟು PUಗಿಂತ ಡಿಪ್ಲೊಮೊನ ಚೂಸ್ ಮಾಡ್ಕೊಳ್ಳಿ. ಬಿಕಾಸ್ PUC 2 ವರ್ಷ, ಡಿಗ್ರಿ 4 ವರ್ಷ, 6 ಇಯರ್ಸ್, ಅದು ಕೂಡ ಸೇಮು. ಬಟ್ ಡಿಪ್ಲೊಮೊ 3 ವರ್ಷ, 3 ಇಯರ್ಸ್ ಇಂಜಿನಿಯರಿಂಗು, ಇದು ಕೂಡ ಸೇಮ್ ಇಯರ್ಸು, 6 ಇಯರ್ಸು. ಬಟ್ ಅದೇ ಆಪರ್ಚುನಿಟೀಸ್ ಡಿಪ್ಲೊಮೊ ಮಾಡಿ ಹೋಗಿರೋರಿಗೆ ತುಂಬ ಇದೆ. ಮತ್ತು ಇನ್ನೊಂದು ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, CET ರ್ಯಾಂಕಿಂಗಲ್ಲಿ PUC ಮಾಡಿ ಒದ್ದಾಡ್ತೀರಾ, ಯಾವ ಕಾಲೇಜಲ್ಲೂ ಸೀಟ್ ಸಿಗದೆ ಕೊನೆಗೆ ಮ್ಯಾನೇಜ್ಮೆಂಟ್ ಸೀಟು ಲಕ್ಷ ಕೊಟ್ಟು ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗ್ತೀರಾ. ಬಟ್ ಡಿಪ್ಲೊಮೊದಾಗಲ್ಲ. ಪ್ರತಿ ಕಾಲೇಜಲ್ಲೂ 20 ಮೆಂಬರ್ಸ್ ಅಷ್ಟು ಲ್ಯಾಟ್ರಲ್ ಎಂಟ್ರಿ ಸೀಟ್ಸ್ ಇರುತ್ತೆ. ಸೊ ಡಿಪ್ಲೊಮೊ ಮಾಡಿ BEಗೆ ಹೋಗೋರು ತುಂಬ ಕಮ್ಮಿ. ಏಕೆಂದರೆ ಡಿಪ್ಲೊಮೊದಲ್ಲೇ ಆಲ್ಮೋಸ್ಟ್ ಪ್ಲೇಸ್ಮೆಂಟ್ ಆಗಿರುತ್ತೆ ಅವರಿಗೆ.
ಸೊ ಬಿ ಇ ಮಾಡಿದ್ರೂ ಸಿ ಇ ಟಿ ಬರೆಯೋರು ತುಂಬ ಕಮ್ಮಿ, ರ್ಯಾಂಕಿಂಗ್ ಕೂಡ ತುಂಬ ಕಮ್ಮಿ ಇರುತ್ತೆ. ನಿಮಗೆ ಒಳ್ಳೊಳ್ಳೆ ಕಾಲೇಜಲ್ಲಿ ನೀವು ಕೇಳೋ ಕಾಲೇಜಲ್ಲಿ ಥ್ರೂ ಸಿ ಇ ಟಿನೇ ಸೀಟ್ ಸಿಗುತ್ತೆ. ಬಟ್ ಪಿ ಯು ಸಿ ಮಾಡಿ ನನಗೇ ಎಷ್ಟೊಂದು ಜನ ಕೇಳಿದ್ದಾರೆ, ಅಕ್ಕ ಸಿ ಇ ಟಿ ರ್ಯಾಂಕ್ ತುಂಬ ಇದೆ, ಮ್ಯಾನೇಜ್ಮೆಂಟ್ ಸೀಟ್ ಸೇರಬೇಕು, ಯಾವ ಕಾಲೇಜ್ ಬೆಟರು, ಮತ್ತು ಫೀಸು ಈಗೆಲ್ಲ 2 ಲಕ್ಷ 3 ಲಕ್ಷ 1.5 ಲಕ್ಷ ಮಿನಿಮಮ್ ಅಂತೂ 1.5 ಲಕ್ಷ ಇರುತ್ತೆ ಮ್ಯಾನೇಜ್ಮೆಂಟ್ ಸೀಟು. ಸೊ ಹಾಗಾಗಿ ಫ್ರೆಂಡ್ಸ್, ನೀವು ಬಿ ಇ ಮಾಡಲೇಬೇಕು ಅನ್ನೋ ಮೈಂಡ್ಸೆಟ್ ಇರೋದು ಬೆಟರ್ ಚೂಸ್ ದ ಡಿಪ್ಲೊಮೊ. 3 ಇಯರ್ಸ್ ಡಿಪ್ಲೊಮೊ ಮಾಡಿಕೊಂಡು ಎಷ್ಟೋ ಜನ ಡಿಪ್ಲೊಮೊ ಮಾಡಿ ಜೆ ಇಗಳಾಗಿ ಅಪಾಯಿಂಟ್ ಆಗಿರೋರು ಕೂಡ ಇದ್ದಾರೆ. ಸೊ ಹಾಗಾಗಿ ನೀವು ಡಿಪ್ಲೊಮೊನ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಬೇರೆಯವ್ರಿಗೂ ಕೂಡ ಯೂಸ್ ಆಗ್ಬೋದು. ಮತ್ತೊಮ್ಮೆ ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಮತ್ತೊಮ್ಮೆ ಸಾರಿ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಸೊ ಸಪೋರ್ಟ್ ಮಾಡಿ ಹೀಗೇನೆ ಅಂತ ಕೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್.